ನಮ್ಮ ಲೈಫ್ ಬಗ್ಗೆ ನಮಗೆ ಎಲ್ಲನೂ ಗೊತ್ತಿರುತ್ತೆ, ಇನ್ ಆ್ಯಂಡ್ ಔಟ್. ನಮ್ಮ ಕಷ್ಟಗಳಾಗಲಿ, ನಾವು ಬಂದಿರೋ ದಾರಿ ಆಗಲಿ ಎಲ್ಲನೂ. ಆದರೆ ಯಾರೋ ಮೂರನೇ ವ್ಯಕ್ತಿ ಏನೋ ಹೇಳ್ತಾರೆ ಅಂತಂದಾಗ ಎಲ್ಲೋ ಒಂದು ಕಡೆ ನಾವು ಒಂದು ಸರಿ ಅಟ್ಲೀಸ್ಟ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಅಥವಾ ಬೇಜಾರು ಮಾಡ್ಕೊತೀವಿ, ಅಥವಾ ಕೋಪ ಕೂಡ ಮಾಡ್ಕೊತೀವಿ. ಎಲ್ಲ ನಮಗೆ ಗೊತ್ತಿರುತ್ತೆ, ಆದರೂ ಈ ವಿಷಯ ನಡೆಯುತ್ತೆ. ಸ್ಟ್ರೇಂಜ್ ಅಲ್ವಾ? ವೆಲ್ಕಮ್ ಟು ಡೇ ಇನ್ ಮೈ ಲೈಫ್ ಸೀರೀಸ್. ಇವತ್ತಿನ ತಿಂಡಿಗೆ ಸೋಯಾ, ಮಶ್ರೂಮ್, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಆ್ಯಂಡ್ ಎಲ್ಲ ಮಸಾಲೆಗಳನ್ನ ಹಾಕಿ ಡ್ರೈ ಸೋಯಾ ಪಲ್ಯನ ಪ್ರಿಪೇರ್ ಮಾಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಜ್ಯೂಸ್ಗೆ ಅಂತ ABC ಜ್ಯೂಸ್ನ ಪ್ರಿಪೇರ್ ಮಾಡಿಕೊಂಡೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸಾಲ್ಟ್ ನಾನು ಆ್ಯಡ್ ಮಾಡೋದಿಲ್ಲ. ಜಸ್ಟ್ ಲೆಮನ್ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಪಲ್ಯದ ಜೊತೆಗೆ ನಾನು ಬೀಟ್ರೂಟ್ ಚಪಾತಿನ ಪ್ರಿಪೇರ್ ಮಾಡಿಕೊಂಡೆ. ಆ್ಯಂಡ್ ಬೆಳಗ್ಗೆಗೆ ಅಂತ ನನಗೆ ರಾಗಿ ಗಂಜಿನ ಪ್ರಿಪೇರ್ ಮಾಡಿಕೊಂಡೆ. ಆರನ್ಗೆ ಪೊಮೊಗ್ರಾನೆಟ್, ಡ್ರೈ ಫ್ರೂಟ್ಸ್ ಇಷ್ಟನ್ನೆಲ್ಲ ಪ್ಯಾಕ್ ಮಾಡಿ ಎಲ್ಲ ಕಿಚನ್ ಕ್ಲೀನ್ ಮಾಡಿದ ನಂತರ ನಾನು ಕುತ್ಕೊಂಡು ನಿಧಾನಕ್ಕೆ ನನ್ನ ಜ್ಯೂಸನ್ನ ಕುಡಿತೀನಿ. ಪ್ರಿಪೇರ್ ಮಾಡಿದ ಹಾಫ್ ಆನ್ ಅವರ್ ಅಲ್ಲಿ ಕನ್ಸ್ಯೂಮ್ ಮಾಡಬೇಕು, ಅದು ಬೆಟರ್. ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಕುಡಿಯೋದು ಅಥವಾ 1 ಅವರ್ ಆದಮೇಲೆ ಕುಡಿಯೋದು ಒಳ್ಳೆಯದಲ್ಲ. ಆ್ಯಸ್ ಯೂಶ್ವಲ್ ಬೇಗ ಬೇಗ ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ ಲಂಚ್ ಬ್ರೇಕ್, ಕರೆಕ್ಷನ್ಸ್, ಲೆಸನ್ಸ್, ಮಕ್ಕಳು ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟು ಬಂದೆ. ಇವತ್ತು ನನ್ನ ಸ್ಕೂಲ್ ಕಡೆಗೆ ಹೋಗಿದ್ದೆ ನಾನು, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ. ಬಟ್ ಸ್ಕೂಲನ್ನು ನೋಡಬೇಕಾದ್ರೆ ಎಲ್ಲ ಮೆಮರೀಸ್ ಹಾಗೆ ಕಣ್ಮುಂದೆ ಬಂತು. ಒನ್ ಆಫ್ ದ ಬೆಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಎಲ್ಲರ ಲೈಫಲ್ಲೂ ಅಷ್ಟೇ. ಹಾಗೆ ಬರ್ತಾ ನನ್ನ ಫೇವ್ರೆಟ್ ಕಾಫಿನ ಕುಡಿದು ಮನೆಗೆ ಬಂದು ರೆಸ್ಟ್ ತೊಗೊಂಡು ಡಿನ್ನರ್ಗೆ ಅಂತ ಅಮ್ಮ ಸಾಂಬಾರ್ ಆ್ಯಂಡ್ ಪಲ್ಯನ ಆಲ್ರೆಡಿ ಪ್ರಿಪೇರ್ ಮಾಡಿದರು. ಅದನ್ನು ತೊಗೊಬಂದು ಅದ್ರ ಜೊತೆಗೆ ಸೈಡ್ಸ್ಗೆ ಅಂತ ಆಮ್ಲೆಟ್ ಕೂಡ ಪ್ರಿಪೇರ್ ಮಾಡಿಕೊಂಡು ಬಿಸಿ ಬಿಸಿ ಊಟನ ತಿಂದು ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇವತ್ತಿನ ದಿನಾನ ಮುಗಿಸ್ಕೊಂಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.